ಇದು ನಂದು ಚಾನಲ್. ಹಾಂ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಅಕ್ಕ. ಇವತ್ತು ನಾವಿಬ್ರು ಸಿಸ್ಟರ್ಸ್ ಟ್ಯಾಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಕ್ವೆಶನ್ಸ್ ಇಲ್ಲಿ ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. 30 ಕ್ವೆಶನ್ಸ್ ಇದೆ. 15 ಕ್ವೆಶನ್ಸ್ ಮಾಡ್ತಾ ಇದ್ದೀವಿ. 15 or 14 ಕ್ವೆಶನ್ಸು. ಇದು ಪಾಯಿಂಟ್ಸ್ ಆ ಥರ ಎಲ್ಲ ಏನಿಲ್ಲ. ಇಬ್ಬರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಎಷ್ಟೆಷ್ಟು ಗೊತ್ತು ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರು ತೆಗಿಯೋದು? ಅವಳ ಚಾನಲ್ವಾ? ನಾನು ತೆಗಿತೀನಿ ಫಸ್ಟ್. ಸೊ ಎಸ್. ಸೊ ವಾಟ್ಸ್ ಯುವರ್ ಸಿಬ್ಲಿಂಗ್ಸ್ ಬಿಗ್ಗೆಸ್ಟ್ ಟ್ಯಾಲೆಂಟ್? ನಾನು ಹಿಂದೆ ಹೇಳ್ತೀನಿ, ನೀನು ಹೇಳು. ಫಸ್ಟ್ ಯಾರು? ನೀನು ಹೇಳ್ತೀಯಾ? ನಾನು ಹೇಳ್ತೀನಿ. ನೀನೆಲ್ಲ ಪಿಕ್ ಮಾಡಿದ್ರೆ ನೀನು. ಬಿಗ್ಗೆಸ್ಟ್ ಟ್ಯಾಲೆಂಟ್ ಬಂದು ನಿದ್ದೆ ಮಾಡೋದು. ಜೋಕ್ಸ್ ಅಪಾರ್ಟ್, ನನಗೆ ಬಿಗ್ಗೆಸ್ಟ್ ಟ್ಯಾಲೆಂಟ್ ಏನಂದರೆ ಮಲ್ಟಿಪಲ್ ಕೆಲಸಗಳನ್ನ ಅಟ್ ಎ ಟೈಮ್ ಮಾಡೋದು. ಒಂದು ಓದೋದಾಗಿರ್ಬೋದು, ಅಥವಾ ಒಳ್ಳೆ ಫ್ರೆಂಡ್ಶಿಪ್ಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಮತ್ತು ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡೋದಾಗಿರ್ಬೋದು. ಆ ಏಜಲ್ಲೆಲ್ಲ ನಾನು ಯೋಚನೆನೂ ಮಾಡಿರಲಿಲ್ಲ. ಸೊ ಅವಳಿಗೆ ಮಲ್ಟಿಪಲ್ ಥಿಂಗ್ಸ್ನ ಅಟ್ ಎ ಟೈಮ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಟ್ಯಾಲೆಂಟ್. ಜೊತೆಗೆ ನಿದ್ದೆ ಮಾಡೋದು ಕೂಡ ಯಾರಿಗೆ ನೀವೇ ಹೇಳಿ 10 hour 12 hour ನಿದ್ದೆ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಇಟ್ಸ್ ಹರ್ ಓನ್ಲಿ. ಸೊ ಅದಕ್ಕೆ ನಮ್ಮ ಅಕ್ಕದು ಬಿಗ್ಗೆಸ್ಟ್ ಟ್ಯಾಲೆಂಟ್ ಅಂದರೆ ನಂಗೆ ಅವಳು ಡ್ಯಾನ್ಸ್ ಇಷ್ಟ. ಸೊ ಡ್ಯಾನ್ಸ್ ಮತ್ತು ಅದು ಮಾಡಬೇಕು ಅಷ್ಟು. ಡ್ಯಾನ್ಸ್ ಓಕೆ. ಅದು ಡ್ಯಾನ್ಸ್ ಟ್ಯಾಲೆಂಟ್ ಹೌದು. ಚೆನ್ನಾಗಿ ಮಾಡ್ತಾಳೆ ಅಲ್ವಾ? ಸೊ ಅದಕ್ಕೆ ನನಗೆ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಅವಳಿಗೆ ಮಾಡ್ತಾಳೆ. ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಅದು ಮಾಡಿದ್ರೆ ಲೆಕ್ಕ ಇಟ್ಕೊ. ಒಂದಾಯ್ತು. ಪಿಂಕ್ ಕಲರ್ ಇವೆಲ್ಲ ಬೋಲ್ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ ಕೆಲವೊಂದು. ನಾನೆಲ್ಲ ಬರ್ದಿರೋದು ಗೊತ್ತಾ, ಎಫರ್ಟ್ಸ್ ಹಾಕಿ ಕಲರ್ ಎಲ್ಲ ಮಾಡಿ ರೆಡಿಯಾಗಿ ಇಟ್ಟಿದ್ಲು. ಸೊ ವಿಚ್ ಡಿಸ್ನಿ ಪ್ರಿನ್ಸೆಸ್ ಇಸ್ ಯೋರ್ ಸಿಬ್ಲಿಂಗ್ ಅಂಡ್ ವೈ? ನಾನು ಹೇಳ್ತೀನಿ, ನಮ್ಮ ಅಕ್ಕ ಅದೇ ಫ್ರೋಸನ್ ಎಲ್ಸಾ ಬರ್ತಾಳೆ ಅಲ್ಲ, ಅವಳೆ ತಾನೆ ಎಲ್ಸಾ. ಅವ್ರ ಅಕ್ಕ ತಂಗಿ ಇರ್ತಾಳೆ, ಯಾವಾಗ ಅಕ್ಷಿ 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 ಅಂತ ನನಗೆ ಯಾವಾಗ ಅಕ್ಷಿ ಅಂತ ಇರ್ತಾಳೆ. ಸೊ ಅದಕ್ಕೆ ಇವಳು ಮತ್ತೆ ಅವಳು ಯಾವಾಗ ಬ್ಲೂ ಹಾಕೊಂಡಿರ್ತಾಳೆ. ಇವಳು ಎಲ್ಲ ಬ್ಲೂ ಇಡು, ಏನು ಬಕೆಟು, ಮಗ್ಗು, ಆಮೇಲೆ ಪೌಚು, ಬ್ಯಾಗು, ಇವಾಗ ಹಾಕೊಂಡಿರೋ ಡ್ರೆಸ್ಸು ಎಲ್ಲ ಏನು ಬ್ಲೂ ಇಲ್ಲ, ಎಲ್ಲ ಬ್ಲೂ ಇಡು. ಸೊ ಅದಕ್ಕೆ. ಸೊ ಎಸ್, ಕರೆಕ್ಟ್. ಅದು ಎಲ್ಸಾ ಥರನೇ ನಾನು ಅವಾಗ ಅಕ್ಷಿ ಅಂತ ಇರ್ತೀನಿ. ಮತ್ತು ಅವಾಗ ಬ್ಲೂ, ಯಾವಾಗೂ ಬ್ಲೂ ಹಾಕೊಂಡಿರ್ತೀನಿ. ನನ್ನ ತಂಗಿ ನನ್ಗೆ ಅಷ್ಟು ಗೊತ್ತಿಲ್ಲ. ಸೊ ಬಾರ್ಬಿ ನಾನು ಪಿಂಕೆ ಹಾಕೊಳ್ಳಲ್ಲ, ಬಾರ್ಬಿ. ನನ್ಗೆ ಬಾರ್ಬಿ ಬಿಟ್ಟು ಯಾರು ಗೊತ್ತಿಲ್ಲ. ಸೊ ಅದಕ್ಕೆ ಬಾರ್ಬಿ ಅಂತಿದ್ದೀರಿ. ಸೊ ನಿಂಗೆ ಯಾರಾದ್ರೂ ಇದ್ದಾರಾ? ನಿನ್ಗೂ ಇಲ್ಲ. ಬ್ಯೂಟಿ ಅಂದ್ರೆ ಬ್ಯೂಟಿ ಇಷ್ಟೇ ಇಲ್ಲ ಲೈಫಲ್ಲಿ, ಬರೀ ಬ್ಯೂಟಿ ಮಾತ್ರ ಇದ್ದಾಳೆ. ಅಮ್ಮ ಸೆಲ್ಫಿ ಅಮ್ಮ ಸೆಲ್ಫಿ ತಕೊಂತ ಆಗ್ಬಿಟ್ರು. ಓಕೆ, ತಕೋ. ಸರಿ, ಓಕೆ. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್ ಆಯ್ತು. ನಾನು ಹೋಗೋಣ, ಮಿಕ್ಸ್ ಮಾಡೋಣ. ಸೊ ಲೆಟ್ಸ್ ಟೇಕ್ ಯೆಲ್ಲೋ. ಪಿಂಕ್ ಆಗಿದೆ, ಸೊ ಬ್ಲೂ ತೆಗಿಯೋಣ. ಗೊತ್ತಿಲ್ಲ, ಬ್ಲೂನೇ ತೆಗಿಯೋದು. ಎಲ್ಸ ಆಗೋದು ಅದಕ್ಕೆ. One childhood memory that you can think of right now about each other. ಒಂದು ಚೈಲ್ಡ್ಹುಡ್ ಮೆಮೊರಿ ನನ್ನ ತಂಗಿ ಜೊತೆ ಅಂತ ಹೇಳಿದ್ರೆ, ಯಾವಾಗೂ ಭರತನಾಟ್ಯಂ ಕ್ಲಾಸಿಂದ ಕರ್ಕೊಂಬರೋಕೆ ಹೋಗ್ತಿದ್ದೆ. ಸೊ ಇಬ್ಬರು ಮಾತಾಡ್ಕೊಂಡು ಬರ್ತಿದ್ರಿ. ಮತ್ತು ಸ್ಕೂಲಲ್ಲಿ ಕ್ಯಾರಿಯರ್ ಬಾಕ್ಸ್ ಇಡೋಕೆ ಹೋಗ್ತಿದ್ದೆ. ಸೊ ಅದು ನೆನಪಿದೆ. ಆಮೇಲೆ ಚೈಲ್ಡ್ ತುಂಬ ಚಿಕ್ಕದಂತ ಹೇಳಿದ್ರೆ, ತುಂಬ ನಮ್ಮಿಬ್ಬರಿಗೆ 8 years ಡಿಫ್ರೆನ್ಸ್ ಇದೆ. ಸೊ ತುಂಬ ಚಿಕ್ಕವಳು, ಚಿಕ್ಕ ಮಗು ಥರ ಇದ್ಲವಳು. ಒಂದು 10-12 yearsವರೆಗೂ ಚಿಕ್ಕ ಮಗುನೇ ಅವಳು ನಮಗೆ. ಸೊ ಅದಕ್ಕೆ ಅಷ್ಟು ಅದೇ ಭರತನಾಟ್ಯಂ ಕ್ಲಾಸಸ್ಸು, ಟ್ಯೂಷನ್ ಕರ್ಕೊಂಬರಕ್ಕೆ ಹೋಗ್ತಿದ್ದೆ, ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಿದ್ದೆ. ಆಮೇಲೆ ಚಿಕ್ಕವಾಗಲೇ, ಹೌದು, ಚೈಲ್ಡ್ಹುಡ್ ಇದ್ದಾವಾಗಲೇ. ಆಲ್ರೆಡಿ ಅವ್ರ ಜೊತೆ ವಿಡಿಯೋ ಮಾಡಾದ್ಮೇಲೆ ವಿಡಿಯೋಲಿ ಇನ್ಕ್ಲೂಡ್ ಆಗುತ್ತೆ. ಆಯ್ತು, ಮೈ ಸಿಸ್ಟರ್ಸ್ ಟ್ಯಾಗ್ ಮದರ್ ಎಲ್ಲಿಂದ ಬಂದ್ರು. ಸೊ ಅದು ಬಿಟ್ಟರೆ ಅಷ್ಟೇನು ಇಲ್ಲ. ಆಮೇಲೆ ಬೆಳೆದ ಮೇಲೆ ವಿ ಆರ್ ಲೈಕ್ ಫ್ರೆಂಡ್ಸ್. ಒಂದು 9th ಸ್ಟ್ಯಾಂಡರ್ಡ್ ಬಂದಮೇಲೆ ಸೊ ವಿ ಆರ್ ಲೈಕ್ ಎ ಬೆಸ್ಟ್ ಫ್ರೆಂಡ್ಸ್. ಮತ್ತು ಚಿಕ್ಕ ವಯಸ್ಸಲ್ಲಿ ಅಷ್ಟು ಬಾಂಡಿಂಗ್ ಇರಲಿಲ್ಲ ನಮಗೆ. ನನಗೆ ಚೈಲ್ಡ್ಹುಡ್ ಮೆಮೊರಿ ಅಂತ ನೆನಪಿರೋದು ಅಂದರೆ ಅವಳು ಯಾವಾಗೂ
ಸ್ಕೂಲ್ ಹತ್ರ ಲಂಚ್ ಬಾಕ್ಸ್ ಅಂದ್ರೆ ಲಂಚ್ ಬ್ಯಾಗ್ ಎತ್ಕೊಂಡ್ಬರೋಣ ಮಮ್ಮಿ ಅಡುಗೆ ಮಾಡಿರೋರು. ಸೊ ಎವ್ರಿ ಮಧ್ಯಾಹ್ನ ನನ್ನ ಕ್ಲಾಸಲ್ಲಿ ಎಲ್ರಿಗಿಂತ ನಂದು ಯಾವಾಗೂ ಬಿಸಿ ಬಿಸಿ ಊಟ ತಗೊಂಡು ಅವಾಗೂ ತಾನ ನಿಂತ್ಕೊಂಡಿರೋಳು. ನಾನು ಅಲ್ಲಿ ಸ್ಟೆಪ್ಸಿಂದ ಹೇಳ್ಕೊಂಬರ್ತಿದ್ದೆ ಇಲ್ಲಿ ಹಳೆ ಸ್ಕೂಲಲ್ಲಿ ಹೋದವಾಗ. ಅದು ನೆನಪಿದೆ ನನಗೆ. ಬಿಟ್ಟರೆ ಇವ್ರು ಹೇಳೋದು ನೆನಪಿದೆ, ನಿನ್ನ ಚಿಕ್ಕ ವಯಸ್ಸಲ್ಲಿ ಏನೋ ಹುಟ್ಟಿದಾಗ ಚಿಕ್ಕ ಮಗು ಪ್ರೀಮೇಚ್. ಸೊ ಅದೊಂದು ಅದು ನೆನಪಿಲ್ಲ ನನಗೆ, ಹೇಳಿ ಹೇಳಿ ತಲೆಯಲ್ಲಿದೆ ಅಷ್ಟೇ. ನನಗೆ ನೆನಪಿರುತ್ತೆ. ಕ್ಯೂಟ್ ಆಗಿತ್ತು ಮಗು, ಫುಲ್ ಕೆಂಪಾಗಿತ್ತು, ಕಣ್ಣಿಗೆ ಬ್ಲ್ಯಾಕ್ ಕಲರ್ ಪಟ್ಟಿ ಕಟ್ಬಿಟ್ಟು ಕೈಗೇನೋ ಹಾಕಿದ್ರು. ಹಿಂಗೆ ಇದ್ದು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟಿಂಗ್ ಹಿಂಗೆ ಎಲ್ಲರೂ ಹೊಡಿಯೋದು. ಮತ್ತು ಸ್ನಾನಕ್ಕೆ ಕರ್ಕೊಂಡು ಹೋಗೋವಾಗ ನರ್ಸು ನಾನು ಹಿಂದೆ ಓಡೋಗ್ತಿದ್ದೆ. ನಮ್ಮಮ್ಮ ನೋಡು ಅನ್ನೋದು, ನಾನು ಓಡೋಗಿ ನಮ್ಮ ತಂಗಿ ಚೇಂಜ್ ಮಾಡಿಬಿಡ್ತಾರೋದು, ಹೋಗಿ ನೋಡ್ಕೊಂಡ್ಬರ್ತಿದ್ದೆ. ನಮ್ಮ ಅಮ್ಮನ ಕೆಲ ಚೇಂಜ್ ಮಾಡಿದಾರಮ್ಮ. ಇಲ್ಲ, ಹಂಗೆ ನಮ್ಮ ಡ್ಯಾಡಿ ಥರನೇ ಇದ್ದಾಳೆ, ಏನೂ ಚೇಂಜ್ ಮಾಡಿಲ್ಲ. ಆಮೇಲೆ ಅದೇ ಅವಾಗ ತುಂಬ ಕ್ಯೂಟಾಗಿತ್ತು ಮಗು. ಸೊ ಅಷ್ಟೇ ಅಲ್ಲ, ನಾನು ಹೇಳಿದೆ ನೀವು ಹೇಳಿ. ಸೊ ನೆಕ್ಸ್ಟ್ ನೀನು ನಾನೇ ಕೂಡ ಇಟ್ಕೊಳ್ತೀನಿ. ನಿಮ್ಮ ಮೇಲೆ ತೋರ್ಸೋಣ, ತೊಡೆ ಮೇಲೆ ಕಾಣಿಸುತ್ತೆ ಅದು. One thing that irritates you both about each other. ಒಬ್ರ ಬಗ್ಗೆ ಲೇಜಿನೆಸ್. ನಾನೆಲ್ಲ ಯಾವಾಗಲೂ ಆರ್ಗನೈಸ್ಡ್ ಆಗಿರ್ಬೇಕು, ಅದಲ್ಲಿ ಇರ್ಬೇಕು, ಇದ್ದಿದ್ದ ಕಡೆನೇ ಇರ್ಬೇಕು, ಹಿಂಗಿರ್ಬೇಕು, ಅದು ಹಂಗಿರ್ಬೇಕು. ಬರೋಷ್ಟಲ್ಲಿ ನೆನಪಿರ್ಬೇಕಂದ್ರೆ ವಿಡಿಯೋ ಅದು ಟೈಮ್ ಲ್ಯಾಪ್ಸಲ್ಲಿ ಮಾಡಿದ್ದೀನಿ. 10 ಮಿನಿಟ್ಸಲ್ಲಿ ಮನೆ ಕ್ಲೀನ್ ಮಾಡಿರೋದು ನಾನು ನಮ್ಮ ಮಮ್ಮಿ ಸೇರಿ. ತುಂಬ ಕ್ಲೀನಾಗಿ ಇರಬೇಕು, ತುಂಬ ಎಲ್ಲ ಅಲ್ಲಿ ಇದ್ದಿದ್ದ ಕಡೆನೇ ಇರಬೇಕು. ನಂಗೆ ಹಂಗೆಲ್ಲ ಏನಿಲ್ಲ. ನಂಗೆ ನನ್ನ ಮೇಕಪ್ಪು ಸ್ವಲ್ಪ ನನ್ನ ಬಟ್ಟೆ ಮೆಸ್ಸಿ ಆಗಿದ್ರು ಓಕೆ. ತುಂಬ ಲೇಜಿನೆಸ್ ತಡ್ಕೊಳ್ಳೋದಾಗಲ್ಲ, ಅದು ನಂಗೆ ಬೇಜಾರು. ಮನೆ ತುಂಬ ಗಲೀಜಾಗಿರುತ್ತೆ. ನಾನಿಲ್ಲ ಅಂದ್ರೆ ನಾನು ಬರ್ತೀನಿ ಇಬ್ರು ಕ್ಲೀನ್ ಮಾಡ್ಬಿಟ್ಟಿರ್ತಾರೆ. ಸೊ ಅಮ್ಮ ಮನ ಮರದಿ ತೆಗಿತಾಳೆ ಮಮ್ಮಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಅದು ಮಮ್ಮಿ. ಓಕೆ, ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಆಗಿರೋ ಆರ್ಗನೈಸ್ ಇರೋದು ಒಳ್ಳೇದ. ಸೊ ಅದು ನೀವು ಯಾಕೆ ಅದು ನೆಗೆಟಿವ್ ಆಗಿ ಹೇಳ್ತಾರೆ ಗೊತ್ತಿಲ್ಲ. ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು. ತುಂಬಾ ಏನಿಲ್ಲ, ನಿಜ ಆಯ್ತು, ತುಂಬಾ ಏನಿಲ್ಲ. ಬಟ್ ಕ್ಲೀನ್ ಆಗಾದ್ರೂ ಇರಬೇಕು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ನಮ್ಮ ತುಂಬಾ ಕ್ಲೀನ್ ಏನಲ್ಲ, ಅದಕ್ಕೆ ನೆಕ್ಸ್ಟ್ ಕ್ವೆಶ್ಚನ್ ನಾನಲ್ಲ. ಲೆಟ್ಸ್ ಪಿಕ್ ಗ್ರೀನ್ ದಿಸ್ ಟೈಮ್. ಗ್ರೀನ್ ಕುಸುಮ ಗ್ರೀನ್. Are you closer? ಇವಾಗ ಕ್ಲೋಸ್ ಅಥವಾ ಹೆಂಗಾಗಿತ್ತ ಕ್ಲೋಸ್? Are you closer? How when? Now how when you were young? Actually, ಇವಾಗ ಅಂದ್ರೆ ಲಾಸ್ಟ್ ಒಂದು 6-7 years ಇಂದ we are very close. 6-7 years ಇಂದ 9th ಸ್ಟ್ಯಾಂಡರ್ಡ್ ಇಂದ 9th 10th ಫಸ್ಟ್ PU ಸೆಕೆಂಡ್ PU 5 ವರ್ಷದಿಂದ. ಅವಳು ಯಾವಾಗ ಅವಳು ಜಾಬ್ ತಗೊಂಡು ಫಸ್ಟ್ ಟೈಮ್ PG ಹೋದ್ಲು. ನಾನು ಅವಾಗ ಅವಳನ್ನ ಮಿಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಏನಾಗ್ಲು ಕನ್ನಡ ಇವಳಿಂದಲೇ ನಂದು ಹೊಸ ಸ್ಕೂಲ್ ಯಾವ್ದು ಸ್ಕೂಲ್ಗೆ ಹಾಕ್ಬಿಟ್ಟು ಸ್ಕೂಲ್ ಚೇಂಜ್ ಮಾಡಿದಾಗ ಇವಳು ಫುಲ್ ಇನಿಷಿಯೇಟಿವ್ ತಗೊಂಡು ಮಮ್ಮಿಗೆ ಹಾಕೋಣ ಹೊಸ ಸ್ಕೂಲ್ಗೆ, ಹೊಸದಾಗಿ ಚೇಂಜ್ ಆಗ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕರ್ಕೊಂಡು ಇಷ್ಟೊಂದು ದ್ವೇಷ ಆಯ್ತು ಚಿಕ್ಕವಾಗಿಂದ. ಇವಳು ಏನಕ್ಕೆ ನನಗೆ ಹೇಳ್ತಾಳೆ ಯಾವ ಸ್ಕೂಲ್ ಅಂತ. ನಾನು ಈ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ ಆರಾಮಾಗಿ, ಎತ್ಕೊಂಡೋಗಿ ಆ ಸ್ಕೂಲ್ಗೆ ಹಾಕಿದ್ರು. ಆ ಸ್ಕೂಲಲ್ಲಿ ಅಷ್ಟಲ್ಲಿ ಇದ್ದಿದ್ದು ಅಷ್ಟು ಮಕ್ಕಳು ಇದ್ದವರು. ಒಬ್ಬರು ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಬಿಟ್ಟು. ಎಜುಕೇಶನ್ ಚೆನ್ನಾಗಿತ್ತು, ಅದನ್ನ ನೀವು ಹೇಳ್ತಿಲ್ಲ. ಕಂಪೇರ್ ಟು ದ ಫಸ್ಟ್ ಸ್ಕೂಲ್ ಸೆಕೆಂಡ್ ಸ್ಕೂಲ್ ಎಜುಕೇಶನ್ ಚೆನ್ನಾಗಿತ್ತು. ಡೆಫಿನೆಟ್ಲಿ ಮಕ್ಳು ಸರಿ ಇರಲಿಲ್ಲ. 3 years ಆಫ್ ಟ್ರಾಮಾ ಕೊಟ್ಟಾರೆ. ಟ್ರಾಮಾಸ್ ಕೊಡ್ತಿದ್ರು, ಮತ್ತೆ ತುಂಬಾ ಕೆಟ್ಟದಾಗಿ ಕ್ಲಾಸ್ಮೇಟ್ಸ್ ನ ಟ್ರೀಟ್ ಮಾಡ್ತಿದ್ರು. ಸೊ ಅದೆಲ್ಲ ಹೈಸ್ಕೂಲೇ ವರ್ಸ್ಟ್ ಲೈಫಲ್ಲಿ ಇಲ್ಲಿವರೆಗೂ. ಆ ವಿಷಯ ಎಲ್ಲೂ ಹೇಳಿಲ್ಲ, ನಮ್ಗೆ ಹೇಳ್ತಾನೆ ಇರ್ಲಿಲ್ಲ. ಹೇಳ್ತಾ ಇರ್ಲಿಲ್ಲ. ಸೊ ಗೊತ್ತೇ ಇರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ರೆ ಇವಳು ಹಳೆ ಸ್ಕೂಲಿಗೆ ಅಟ್ಯಾಚ್ ಆಗಿದ್ದಾಳೆ, ಹಳೆ ಫ್ರೆಂಡ್ಸಿಗೆ ಅಟ್ಯಾಚ್ ಆಗಿದ್ದಾಳೆ, ಅದಕ್ಕೆ ಈ ತರ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಅವಳು ಎಲ್ಲೂ ಹೇಳಿಲ್ಲ ನಮ್ಗೆ ಅವಳಿಗೆ ಕ್ಲಾಸ್ಮೇಟ್ಸ್ ತುಂಬಾ ಇದು ಮಾಡ್ತಿದ್ದಾರೆ ಅಂತ. ಟೀಚರ್ಸ್ ಬಗ್ಗೆ ಹೇಳಿದ್ಲು, ಒಂದಿಬ್ರು ಟೀಚರ್, ಎಲ್ಲರೂ ಅಲ್ಲ, ಒಬ್ರು 9th ಸ್ಟ್ಯಾಂಡರ್ಡ್ ಒಬ್ಬ ಟೀಚರ್ ಇದ್ರು. ಅವ್ರು ಮಾತ್ರ ನಮ್ಗೆ ಗೊತ್ತಾಯ್ತು ಅವ್ರು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ. ನಾವು ಹೋಗಿ ಮಾತಾಡಿದೀವಿ, ಇಲ್ಲ ಅಂದಿಲ್ಲ. ಬಟ್ ಇವಾಗಿರೋದೇ ನಂಗೆ ಬೆಸ್ಟ್. ನನ್ನ ಕಾಲೇಜ್ ಅದಕ್ಕೂ ಬಯಸ್ಕೊಂಡಿದ್ದೀನಿ ನಾನು. ಅದೇ ಗೊತ್ತಾ, ನಂಗೆ ಎಲ್ಲೋದ್ರೂ ಫಸ್ಟ್ ಒಂದು 2 months ಬೇಕು ಸೆಟ್ ಆಗಕ್ಕೆ. ಅವಾಗ ಅದಕ್ಕೂ ಬಯಸ್ಕೊಂಡಿದ್ದೀನಿ. ನೀನು ಹಾಕಿರೋ ಕಾಲೇಜ್ ಸರಿ ಇಲ್ಲ ಅಂತಾನು ಬಯಸ್ಕೊಂಡಿದ್ದೀನಿ. ಸೊ ಬಟ್ ಆಮೇಲೆ ಸುಮ್ಮನೆ ಅದೇ ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ. ರೀಲ್ಸ್ ತುಂಬಾ ಹೌದಾ? ಓಕೆ, ಬ್ಯಾಕ್ಗ್ರೌಂಡ್ ಅಲ್ಲಿ ರೀಲ್ಸ್ ಓಡಿಸ್ತಾ ಇರ್ತಾರೆ. ಓಕೆ ಬಿಡಿ, ಕಾಲೇಜ್ ಚೆನ್ನಾಗಿದೆ. ಇವಾಗ ಸೆಟ್ ಆಗಿದೆ. ನಿಮಿಷ ಇವಾಗ ಕ್ಲೋಸ್ ಅವಾಗ ಕ್ಲೋಸ್ ಅಂತ ಇಬ್ರು ಈಗಲೇ ಕ್ಲೋಸ್. ಚಿಕ್ಕವಾಗ ನಂಗೆ ಇವಳು ಇಷ್ಟ ಇರಲಿಲ್ಲ, ಇವಳಿಗೆ ಏನೋ ಚಿಕ್ಕವಾಗ ಇಷ್ಟ ಐತೆ ಬೇಬಿ ಅಲ್ವಾ ಇಷ್ಟ. ನಂಗೆ ಮತ್ತೆ ಅವಳು ಇಷ್ಟ, ಯಾವಾಗೂ ಕರೀತಾಳೆ ಆಟ ಆಡೋವಾಗ. ಅಮ್ಮ ಕರಿಯೋರಲ್ವ ಮಧ್ಯಾಹ್ನ ಹೊತ್ತಲ್ಲ. ಸೊ ನಂಗೆ ಇಷ್ಟ ಇರ್ತಾಯಿಲ್ಲ. 9th ಸ್ಟ್ಯಾಂಡರ್ಡ್ ಫುಲ್ ಫೇವ್ರೇಟ್ ಇವಳು. ಆಮೇಲೆ ಅಷ್ಟೇ ಇನ್ನೇನು ಹಿಂಗೆಲ್ಲ ಹೇಳ್ತಾಳೆ. ನನಗೆ ಚಿಕ್ಕ ಮಗುವಿಂದಲೇ ಇಷ್ಟ. ನಾನೇ
ಏ ಇರು ನೀನ್ ಶೇಕೆ ಮಾಡಲ್ಲ ನೀಟಾಗಿ ಹಾ, ಇವಾಗಾಯ್ತು. ಎಲ್ಲೋ ಕರೆಕ್ಟ್ ಎಲ್ಲೋ ದರ್ಟಿಫ್ ಎಲ್ಲೋ ಸಿಟ್ಟಿಂಗ್ ಅದೇ ಬಫೆಲ್ಲೋ ಎಲ್ಲೋ ಜಾಸ್ತಿ ಬರ್ದೇಳ ಹಂಗಲ್ಲ ಇಲ್ಲ ಪೇಪರ್ ಯಾರು ಜಾಸ್ತಿ ಇತ್ತು ಬರ್ದಿದ್ದೀನಿ 20 ಕ್ವಶನ್ಸ್ 30 5 things you need from your life partner. ಅಯ್ಯೋ ನಮ್ಮ ಮಮ್ಮಿ ಮುಂದೆ ಹೇಳ್ಬೇಕಲ್ಲ. ಓಕೆ ನೀನಾ ನೀನೆ ಓಕೆ ಫಸ್ಟ್ ಫಿಟ್ನೆಸ್ ಹೆಲ್ತ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆನ್ಸ್ ಕೊಡೋರಾಗಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಹೆಲ್ತ್ ಅನ್ನೋದು. ಯಾರು ಹೆಲ್ತ್ಗೆ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅಲ್ಲಿ ಕ್ವಶನ್ ಆನ್ಸರ್ ಮಾಡಲ್ಲ. ಡಿಸಿಪ್ಲಿನ್ ಇಲ್ಲ ಅಂತ. ಸೊ ಅದಕ್ಕೆ ನಮ್ಗೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ಇರಬೇಕು. ಮತ್ತು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಂಗಿರಬೇಕು. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಲೇಬಾರ್ದು. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ವೈಫ್ ಆಗಲಿ ಪೇರೆಂಟ್ಸ್ ಆಗಲಿ ಅಮ್ಮ ಆಗಲಿ ತಂಗಿ ಯಾರ ಬಗ್ಗೆನೂ ಕೆಟ್ಟದಾಗ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು. ಕೆರಿಯರ್ ಡ್ರಿವನ್ ಇರಬೇಕು. ಬರೀ ಜಾಬ್ ಮಾತ್ರ ಅಲ್ಲ, ನನಗೆ ಜಾಬ್ಗಿಂತ ಜಾಸ್ತಿ ಇಟ್ಸ್ ಮೋರ್ ದನ್ 9 to 5 ಜಾಬ್ ಆ ಥರ ಕೆರಿಯರ್ ಡ್ರಿವನ್ ಇರಬೇಕು. ಅದನ್ನ ಏನೋ ನಂಗೆ ಡಿಸ್ಕ್ಲೋಸ್ ಮಾಡೋಕ್ಕೆ ರೆಡಿ ಇಲ್ಲ, ಅದೇನೇನು ಇರಬೇಕು ಅಂತ. ಫೋರ್ತ್ ಒಂದು ಪರ್ಸ್ನಾಲಿಟಿ ಅಂತ ಬಂದಾಗ ಇನ್ನೊಂದು ಏನಂತಾರೆ ಸಪೋರ್ಟಿವ್ ಆಗಿರಬೇಕು. ವೈಫ್ ಸ್ವಲ್ಪ ಕೆರಿಯರ್ ಡ್ರಿವನ್ ಆಗಿ ಅವಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋದಿರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕಾಗುತ್ತೆ. ಮತ್ತು ಟ್ರಸ್ಟ್ ವರ್ತಿ ಆಗಿರಬೇಕು. ನಂಬಿಕೆ ಇಟ್ಕೊಳ್ಬೇಕು ವೈಫ್ ಮೇಲೆ. ಫಿಫ್ತ್ ಒನ್ ಇಸ್ ಎಲ್ಲರ ಬಗ್ಗೆ ಕಮ್ಯುನಿಕೇಟಿವ್ ಆಗಿರಬೇಕು. ಮೆನ್ ಪ್ರಾಬ್ಲಮ್ಮೇ ಅದು. ಅವ್ರೇನು ಕಮ್ಯುನಿಕೇಷನ್ ಮಾಡೋದಿಲ್ಲ, ಏನೂ ಹೇಳೋದಿಲ್ಲ. ಸೊ ಏನಾದರೂ ಅನ್ಸಿದ್ರೆ ಹೇಳಬೇಕು. ವೈಫ್ ಆಗಿರ್ಬೋದು ಎಕ್ಸ್ಪ್ರೆಸಿವ್ ಆಗಿರಬೇಕು. ಎಲ್ಲ ಹೇಳಿ ಕ್ಲಿಯರ್ ಮಾಡ್ಕೊಳ್ಬೇಕು. ಸುಮ್ಮನೆ ಅದನ್ನ ಹೇಳಿ ಈಗೋ ಮಿಸ್ಕಮ್ಯುನಿಕೇಷನ್ಸ್ ಅದೆಲ್ಲ ಮಿಸ್ಕಮ್ಯುನಿಕೇಷನ್ ಆದ್ರೇ ರಿಲೇಷನ್ಶಿಪ್ಗಳು ಹಾಳಾಗೋದು. ಸೊ ಇದು ಟಾಪ್ 5 ಅಂತ ನನಗನ್ಸುತ್ತೆ. ಸೊ ಐ ವಾಂಟ್ ಮೈ ಸಿಸ್ಟರ್ ಟು ಆನ್ಸರ್. ಇದು ನನ್ನ 20s ಇರೋವಾಗ ಏನು ನನಗೆ ಅನ್ಸುತ್ತೆ ಅಂತ ಹೇಳ್ತೀನಿ. ಸೊ ಟೀನ್ಸಲ್ಲಿ ಇದ್ದಾಗ ಏನು ಅನ್ಸುತ್ತೆ, ಆ ಏಜಲ್ಲಿ ಏನು ಅನ್ಸುತ್ತೆ ಕೇಳಬೇಕು. ಪ್ಲೀಸ್ ಹೇಳು. ಅಮ್ಮ ಏನು ಅಂದ್ಕೊಳಲ್ಲ, ಕೇಳಿಸ್ಕೊಳ್ತಾ ಇಲ್ಲ ಅಮ್ಮ. ಹಾಂ ಹೇಳು. ಏನು ಹೇಳೋದು ಯೋಚನೆ ಮಾಡಿ 3 ಆದರೂ ಹೇಳು. ಟಾಪ್ 3 ಏನು? ನಂಗೆ ಏನಂದ್ರೆ ಟೈಮ್ ಕೊಡಬೇಕು ಮೇಯ್ನು, ಆಯ್ತಾ. ಅಂದರೆ ಇರಬೇಕು ಪ್ರೆಸೆಂಟಲ್ಲಿ ಟೈಮ್ ಕೊಡಬೇಕು, ಫೋನಲ್ಲಿ ಟೈಮ್ ಕೊಡೋದಲ್ಲ ಇಂಪಾರ್ಟೆಂಟು. ಅದಾದಮೇಲೆ ಟೀನೇಜಲ್ಲೆಲ್ಲ ಯೋಚನೆ ಮಾಡ್ತಾರೆ. ನಮ್ಮ ಆಫೀಸಲ್ಲಿ 32 ಆಗಿರೋರು ಕೂಡ ಉದ್ದ ಇರ್ತಾರೆ. ಸೊ ಹ್ಯಾಪಿ. ನನಗೆ ಮುಂಚೆ ಉದ್ದ ಅಲ್ಲ ಇತ್ತು, ಇವಾಗ ಉದ್ದ ಇರೋರು ಏನು ಯೂಸ್ ಇರಲ್ಲ. ಸೊ ಎಕ್ಸ್ಪೀರಿಯನ್ಸಾ? ಉದ್ದ ಅಂತ ಅಲ್ಲ, ಏನೆಲ್ಲ ಇಷ್ಟ ಆಗ್ಬೇಕು. ಲುಕ್ಸ್ ಅಲ್ಲಿ ಏನಂದ್ರೆ ಸ್ವಲ್ಪ ನೀಟಾಗಿ ಗ್ರೂಮ್ಡ್ ಆಗಿರ್ಬೇಕು, ಅದು ಬಿಟ್ರೆ ಎಲ್ಲ ಅದೇ ಮೇನ್ ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ಮತ್ತೆ ಏನಂತಾರೆ ಎಫರ್ಟ್ಸ್ ಇರಬೇಕು ಮೇನ್. ಅದು ಸುಮ್ಮನೆ ಇದ್ಬಿಟ್ರೆ ಸಾಕು. ರಿಲೇಶನ್ಶಿಪ್ ಅಲ್ಲಿ ಇದ್ಬಿಟ್ಟು ಲೇಸಿ ಆಗಿದ್ಬಿಟ್ಟು ಏನೋ ಎಫರ್ಟ್ಸ್ ಇಲ್ಲ, ನಾನು ಲಾಯಲ್ ಆಗಿದ್ದೀನಿ ಅನ್ನೋದಂಗಲ್ಲ. ಬಟ್ ಅಷ್ಟೇ ಅಷ್ಟಾದ್ರೂ ಹೇಳಿದಾರಲ್ಲ ಸೋಂಬೇರಿ ಇರ್ಬೇಕು. ಕೊಡ್ಲಾ? ಓಕೆ. ಒನ್ ಥಿಂಗ್ ಯು ಲೈಕ್ ಟು ಡೂ ವಿತ್ ಈಚ್ ಅದರ್. ನೀವು ಆನ್ಸರ್ ಮಾಡ್ತೀವಿ. ಓಕೆ. ನಾವು ನಮ್ಮ ಬಾಲ್ಕನಿಯಲ್ಲಿ ವಾಕ್ ಮಾಡ್ತೀವಿ. ಇಟ್ಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಡೂ ವಿತ್ ಮೈ ಸಿಸ್ಟರ್. ಎಲ್ಲರೂ 10 o'clock ಸ್ಟಾರ್ಟ್ ಮಾಡ್ತೀವಿ ಊಟ ಮಾಡಿ. ಇಲ್ಲ ನಮ್ಗೆ ಊಟ ಕೊಡೋದೇ 10 o'clock. ಆಯ್ತು ಮಾಡ್ಬಿಟ್ಟು 12:15 ಕರೀತಿದ್ರು ಬರೋದಿಲ್ಲ. ಅಷ್ಟು ಮಾತಾಡೋದಿರುತ್ತೆ. ಮತ್ತು ಅಲ್ಲಿ ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಓಪನ್ ಸ್ಕೈ ಇದೆ, ಓಡಾಡೋಕ್ಕೆ ಜಾಗ ಇದೆ, ಯಾರು ಇರಲ್ಲ ಸುತ್ತ. ಸೊ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಅದು ಒಂದು. ಬಟ್ ಅದು ಬಿಟ್ಟರೆ ಎಲ್ಲರೂ ಆಚೆ ಹೋಗೋಕ್ಕೆ ಒಂದೇ ಪಾರ್ಟ್ನರ್ ಒಂದೊಂದು ಹೇಳ್ಬೇಕಲ್ಲ. ಇವಳೆಲ್ಲ ಹೇಳ್ಬಿಟ್ರೆ ನನಗೇನು ಮಿಕ್ಕದಲ್ಲ. ನಂಗೇನು ಇಷ್ಟ ಅಂದರೆ ನಾನು ನಮ್ಮ ಅಕ್ಕ ಪಾರ್ಕ್ ಹೋಗ್ತೀವಿ. ಅಂದರೆ ಇವಾಗಲ್ಲ, ಅಂದರೆ ಇಬ್ರು ಒಂದು ಪೀರಿಯಡ್ ಅಲ್ಲಿ 1-2 months ಡೈಲಿ ಬೇಸಿಸ್ ಮೇಲೆ ವಾಕಿಂಗ್ ಹೋಗ್ತಿದ್ದೆ. ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ದಿನಕ್ಕೊಂದು 20K ಎಲ್ಲ ನಡ್ಕೊಂಡ್ ಬರ್ತಿದ್ವಿ. 20K ಸ್ಟೆಪ್ಸು ಚೆನ್ನಾಗಿರುತ್ತೆ ಡೈಲಿ ಹೋಗೋದು. ಇಲ್ಲ ಅಂದ್ರೆ ನಂಗೆ ಅಟ್ಲೀಸ್ಟ್ ಮುಂಚೆ ವೀಕೆಂಡ್ಸ್ ಹೋಗ್ತಿದ್ರಿ, ಇಲ್ಲೇ ಪಾರ್ಕ್ ಹೋಗಿ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ವಿ ತಿನ್ನಕ್ಕೆ. ಫಸ್ಟು ಕೇಕ್ ತಿಂತಿದ್ವಿ, ಬರ್ಗರ್ ತಿಂತಿದ್ವಿ, ಮೋಮೋಸ್ ತಿಂತಿದ್ವಿ. ಸೊ ಹಂಗೆ ಕಂಟಿನ್ಯೂ ಆಗೋಯ್ತು ವಿಡಿಯೋ. ನಮ್ಮ ಮಮ್ಮಿ ಕೈ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ಪಾರ್ಕ್ ಹೋಗಿ ಏನೇನೋ ತಿನ್ಕೊಂಡು ಇಬ್ರು ಫುಲ್ ಅಲ್ಲಿ ಒಂದು ಪಾರ್ಕಲ್ಲಿ ಇಬ್ರು ಯಾವಾಗ ಲೈಫ್ ಡಿಸಿಷನ್ ಏನಿದೆ ಅವಾಗಲೇ ಹೋಗೋದು. ಸ್ಟ್ರೆಸ್ ಏನಾದರೂ ಇದ್ರೆ
ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಡಿಸಿಷನ್ ಮಾಡಕ್ ಹೋಗ್ತಿದ್ವಿ. ತುಂಬಾ ವರ್ಷದಿಂದ ಮಾಡ್ತಿದೀವಿ ಇದನ್ನ ನಾವು. ಸೊ ಇಟ್ಸ್ ಇವನ್ ಐ ಲೈಕ್ ಇಟ್. ನಾವು ಆಚೆ ಎಲ್ಲ ಹೋಗ್ತಿರ್ತೀವಿ ಮೂವೀಸ್. ನಾವಿಬ್ರ ಮೇನ್ ಏನ್ ಗೊತ್ತಾ, ಮಾತಾಡೋಕೆ ಎಲ್ಲ ಟೈಮ್ ಸಿಗುತ್ತೆ ಮೂವೀಸ್ಗೆ ಹೋಗಿದ್ದೀವಿ, ಊಟಕ್ಕೆ ಹೋಗಿದ್ದೀವಿ, ಪಬ್ಸ್ಗೆ ಹೋಗಿದ್ದೀವಿ. ನಂಗೆ ಅದೆಲ್ಲನೂ ಇಷ್ಟ. ಇವಾಗ ಏನಂದ್ರೆ ಇವಾಗೆಲ್ಲ ನಾವಿಬ್ರು ಪಾರ್ಕ್ ಹೋಗೋದೆಲ್ಲ ಕಮ್ಮಿ ಮಾಡ್ಬಿಟ್ಟಿದ್ವಿ. ಇವಾಗೆಲ್ಲ ಏನೇನಿದ್ರು ಊಟಕ್ಕೆ ಹೋಗ್ತೀವಿ, ಮೂವೀಸ್ಗೆ ಹೋಗ್ತೀವಿ, ಆ ಥರ. ಮುಂಚೆ ಎಲ್ಲ ಬರೀ ಏನೇನೋ ತಿನ್ಕೊಂಡು ಚಿಕ್ಕದಾಗ 2 hours ವಾಕಿಂಗ್ ಮಾಡ್ಕೊ. ಅದೇ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಅದಕ್ಕೆ ತಿರ್ಗಾ ಹೋಗ್ಬೇಕು ಹೋಗೇ ಇಲ್ಲ ನಾವು. ನಾನು ಅಲ್ಲಿ ಹೋಗ್ಮೇಲೆ ಹೋಗೇ ಇಲ್ಲ. ಸೊ ಹೋಗ್ಬೇಕು. ನೀನ ನಾನು ತೆಗ್ದೆ, ನಿಮಗೆ ತೆಗಿ. ಬ್ಲೂ ತೆಗಿಲ್ಲ, ಗ್ರೀನ್ ತೆಗಿ. ಎಷ್ಟೊಂದಿದೆ ಗ್ರೀನು, ಗ್ರೀನು. ಬ್ಲೂನೇ ಇರ್ತಲ್ಲ. ಬ್ಲೂ ಇರ್ತಿತ್ತು. ಸೊ ಓಕೆ, ಹೂ ವಿಲ್ ಗೆಟ್ ಮ್ಯಾರಿಡ್ ಫಸ್ಟ್? ಉಸ್ಮಾ. ನೋ, ನಂಗೆ ಯಾರು ಸಿಕ್ಕಿಲ್ಲ. ನಮಗೂ ಯಾರು ಸಿಕ್ಕಿಲ್ಲ. ಸೊ ಪ್ರಕಾರ ನಾನೇ ನೋಡ್ಬೇಕು ಏನಾಗುತ್ತೆ. ಇಲ್ಲ ಅವಳೇ ಆಗೋದು. ತಗೊಮ್ಮೆ ಏನ್ರ ಮೇನಾರು ಹೇಳ್ತೀಯ. ಯಾರು ಸಿಕ್ಕಿಲ್ವಲ್ಲ, ಸಿಕ್ಕಿದಾಗ ಅದ್ರ ನಾನು ಅನ್ಬೋದಿತ್ತು. ಸೊ ಇನ್ನು ಎಷ್ಟಿದೆ? 4, 5, 6, 7, 8 ಆಯ್ತು. Next question. What's the last text you sent to each other? ಮೊಬೈಲ್ ನಮ್ಮ ಅಕ್ಕ ಫೋನ್ ಎತ್ಕೊಂಡ್ಬಿಡ್ತೀನಿ. ಅವಳ ಫೋನಲ್ಲೇ ನೋಡಿದ್ರೆ ಆಯ್ತು ಅಲ್ವಾ? ಏನು ನಾವೇನು ನಂಗೆ ರೀಸೆಂಟ್ ಆಗಿದ್ದು ಒಂದು ರೀಲ್ ಮಾಡಿದ್ರಿ. ಸೊ ಅದನ್ನ ವಾಪಸ್ ಅದೆಲ್ಲ ಕಾಪಿ ಹೊಡಕ್ಕೆ ಮಾಡಿದ್ರಿ. ಸೊ ಅದ್ಯಾವುದೋ ಒಂದು ಹೋಗ್ಬೇಕಾದಲ್ಲ. ಬೇಡ ಏನೋ ಕಾಪಿ ಹೊಡಿಯೋಕ್ಕೆ ಕಾಪಿ ಟೆಕ್ಸ್ಟ್ ಮಾಡಿ ಅವ್ಳ ಫೋನ್ ಕಳಿಸ್ತಿದ್ದೆ ದೊಡ್ಡದಾಗಿ ಅಷ್ಟೇ. ಬಿಟ್ರೆ ನಂದು ಇವತ್ತು ವ್ಲಾಗ್ ಹಾಕಿದ್ದು, ಒಳಗೆ ಲಿಂಕ್ ಕಳಿಸಿದ್ದೆ. ವ್ಲಾಗ್ ಇದೆ ನೋಡಿ, ವ್ಲಾಗ್ ಬಂದಿದೆ. ಅದು ಬಿಟ್ರೆ ಇನ್ನೊಂದೇನೋ ಮಾಡಿದೀವಿ ಅಂತ ಹೇಳ್ಕೊಡೋಷ್ಟು ಏನು ಒಳ್ಳೆ ಕೆಲಸ ಮಾಡಿಲ್ಲ. ಹೇಳಿದ್ದೀನಿ ಆಲ್ರೆಡಿ. ಓಕೆ, ಸೊ ನಾನೇ ನೆಕ್ಸ್ಟ್ ಕ್ವೆಶ್ಚನ್. ಗ್ರೀನ್ ಅಲ್ಲೇ ಬಿದ್ದೋಯ್ತು, ಅದನ್ನ ಎತ್ಕೊಂತೀನಿ. ವಾಟ್ ಈಸ್ ಮೈ ಶೂ ಸೈಜ್ ಅಂಡ್ ಮೈ ಝೋಡಿಯಾಕ್ ಸೈನ್? ನೀನು ನಂದು ಹೇಳು. ಶೂ ಸೈಜು ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ನಾನು ಹೇಳ್ಬಿಟ್ಟಿದ್ದೀನಿ. ಓಕೆ. ನನ್ನ ತಂಗಿ ಶೂ ಸೈಜು UK ಗೊತ್ತಿಲ್ಲ, US ಅಲ್ಲಿ 40. ಆಮೇಲೆ ಇನ್ನೊಂದು ಝೋಡಿಯಾಕ್ ಬಂದು ಜೆಮಿನೈನ್, ಮಿಥುನ ರಾಶಿ. ನಮ್ಮ ಅಕ್ಕಂದು ಲಿಬ್ರಾ. ಅವಳು 40 to 39. ನಾರ್ಮಲ್ ಶೋ ಇಬ್ರದ್ದು ಸೇಮ್ 8 ಬರುತ್ತೆ. ಪರ್ಪಲ್ ಸ್ಟೈಲ್. Who was our childhood friend and our current friend, best friend? Sorry, ಎಲ್ಲ ಬೆಸ್ಟ್ ಫ್ರೆಂಡ್ ಬಗ್ಗೆ. ಅಲ್ಲಿಗೆ ಚೈಲ್ಡ್ಹುಡ್ ಫ್ರೆಂಡ್ ಬಂದು ಕೀರ್ತನ ಶಾಂತ ಅಂತಿದ್ರು. ಇವಾಗ ಬಂದು ಜನತಿ. ಒಂದು 5 yearsಯಿಂದ ಜನತಿ, 7 yearsಯಿಂದ ಜನತಿ ಜೊತೆ ಇಬ್ರು ತುಂಬಾ ಬೆಸ್ಟ್ ಫ್ರೆಂಡ್. ಲಂಗ ದೋಸ್ತಿಗಳಾಗ್ಬಿಟ್ಟಿದ್ದಾರೆ, ತುಂಬಾ ಕ್ಲೋಸ್. ಸ್ಕರ್ಟ್ ಹಾಕೊಂಡು ಹೋಗ್ತಿದ್ದಿಲ್ಲ ಅದಕ್ಕೆ ನಮ್ಮ ಅಕ್ಕಂಗೆ ಚಿಕ್ಕವಾಗ ಸ್ಕೂಲಲ್ಲಿ ವಾರಿನಿ ಬೆಸ್ಟ್ ಫ್ರೆಂಡು. ಈಗ ನಾನೇ ಅವಳ ಬೆಸ್ಟ್ ಫ್ರೆಂಡು. ಲಾಸ್ಟ್ 8 yearsಯಿಂದ ಮೈ ಸಿಸ್ಟರ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅದು ತುಂಬಾ ಪೀಸ್ಫುಲ್ ಆಗಿದೆ ಫೇಕ್ ಫ್ರೆಂಡ್ಸ್ಗಿಂತ. ಸೊ ನಾನೇ ಪಿಕ್ ಮಾಡ್ತೀನಿ. ನಾನು ರಿಯಲ್. ವಿಚ್ ಒನ್ ಆಫ್ ಯು ಆಕ್ಟ್ ಲೈಕ್ ಯುವರ್ ಪೇರೆಂಟ್? ನಮ್ಮಿಬ್ಬರಿಗೆ ಒಬ್ರೊಬ್ರು ಅನ್ಸುತ್ತೆ. ನನಗೆ ಇವಳು ಸ್ವಲ್ಪ ನಮ್ಮ ಮಮ್ಮಿ ಥರ ಅಂತ ಅಲ್ಲ, ನಾನು ಆಚೆ ಹೋದಾಗ ಬೇಕಾಗ ಫೋನ್ ಮಾಡಿ ಅದು ಸ್ವಲ್ಪ ಅಮ್ಮಕ್ಕಿಂತ ಸ್ವಲ್ಪ ಜಾಸ್ತಿ. ಸೊ ಆ ಥರ ಪೇರೆಂಟು ಅಂತ ನನಗೆ ಅನಿಸುತ್ತೆ. 7:30, 8 o'clock ಆಮೇಲೆ ಸ್ವಲ್ಪ ಬೇಗ ಬಾ ಅಂತ ಕಾಯ್ದಿದ್ದು ಉಂಟು. ಸೊ ಅದಕ್ಕೆ ಅವಳು ಮಮ್ಮಿ ಥರ 6 o'clock ಸ್ಟಾರ್ಟ್ ಮಾಡ್ತಾರೆ. ಇಲ್ಲ 7 ಕತ್ಲೆ ಆಗಿತ್ತು, ಮಳೆ ಬರ್ತಿತ್ತು, ಅದಕ್ಕೆ ಆ ಥರ ಹೇಳಿರ್ಬೋದೇನೋ. ಅದು ಮತ್ತೆ ಹೋಗ್ಬೇಡ ಎಲ್ಲೂ ಪರ್ಮಿಷನ್ ನಮ್ಮ ಅಮ್ಮನ ಕೇಳ್ತೀನ, ನಮ್ಮ ಅಮ್ಮನ ಹೋಗ್ ನಿಮ್ಮ ಅಕ್ಕನ ಕೇಳಿ, ಇವಳನ್ನ ಕೇಳ್ತೀನ ಹೋಗಿ ನಿಮ್ಮ ಅಮ್ಮನ ಕೇಳಿ, ಇಬ್ರು ಕೇಳ್ಕೊಂಡು ಇಬ್ರು ಒಪ್ಕೊಳ್ಳೋಕೆ ಇಲ್ಲ. 100% 90% ಟೈಮ್ಸ್ ಎಸ್ ಅಂದಿದ್ದೀವಿ. 10% ರೀಸನ್ಸ್ ಕೂಡ ಕೊಟ್ಟಿದ್ದೀವಿ ನೋ ಅಂತ. ಸೊ ಅದನ್ನ ಇವಾಗ ಎತ್ತಾಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನನಗೇನು ಅನ್ಸುತ್ತೆ, ಕುಸುಮಾ ಪೇರೆಂಟ್ ಅಂತ ಅನ್ಸುತ್ತಾ. ನಮ್ಮ ಮಮ್ಮಿ ಅಲ್ಲ, ಡ್ಯಾಡಿ ಥರ. ಏನಕ್ಕಂತ ಹೇಳಿದ್ರೆ ಶಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಏನಾದ್ರು ಹೇಳಬೇಕಾದ್ರೆ ಫಸ್ಟ್ ನಾನು ಏನೇ ಖುಷಿ ಆಗಲಿ ದುಃಖ ಆಗಲಿ ಹೇಳ್ಕೊಂಡ್ಬೇಕಾದ್ರೆ ಫಸ್ಟ್ ಐ ಕಮ್ ಟು ಹರ್. ಶಿ ಈಸ್ ವೆರಿ ಮೆಚ್ಯೂರ್ಡ್ ಅನ್ಸುತ್ತೆ. ನನಗಿಂತ ಒಂದೊಂದು ವಿಷಯದಲ್ಲಿ ಶಿ ಈಸ್ ವೆರಿ ಮೆಚ್ಯೂರ್ಡ್. ಡಿಸಿಷನ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಏನಂತಾರೆ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಸಮಾಧಾನ ಮಾಡೋದಾಗಿರ್ಬೋದು, ಅದರಲ್ಲೆಲ್ಲ ಶಿ ಈಸ್ ಪೇರೆಂಟ್ ಟು ಮೀ ಅಂತ ನನಗೆ ಅನ್ಸುತ್ತೆ. ನಾನು ಇಟ್ಬೇಕು. ಎಷ್ಟಾಯಿತು? 1 2 3 4 5 6 7 8 9 10 11 4. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೂ ಇಸ್ ಬೆಟರ್ ಅಟ್ ಕೀಪಿಂಗ್ ಅ ಸೀಕ್ರೆಟ್? ಮೀ. ಇವಳಂತೂ ಅಲ್ಲ. ಏನು ಗೊತ್ತಾ, ನಾನು ಹೇಳ್ತೀನಿ ಇದರಲ್ಲಿ
ನಾನು ನಮ್ಮ ಅಕ್ಕಂಗೆ ಏನೋ ಒಂದು ಹೇಳಿರ್ತೀನಿ, ನೋಡು ಅಮ್ಮಂಗೆ ಹೇಳ್ಬೇಡ ರಮ್ಯಾ ಅಂತ. ಅವಳು ನಮ್ಮಮ್ಮ ಸೀಕ್ರೆಟ್ ಆಗಿ ಇಂಡೈರೆಕ್ಟ್ ಆಗಿ ಬಂದು ಕೇಳ್ತಾರೆ, ನಂಗೆ ಏನೋ ಗೊತ್ತಾಗ್ಬಿಟ್ಟಿರ್ತೀವಿ ಹೇಳ್ಬಿಟ್ಟೆ ಅದಕ್ಕೆ ಈ ನಮ್ಮ 3 ಜನ ಮಧ್ಯಾಹ್ನ ಸೀಕ್ರೆಟ್ ಮೇಂಟೈನ್ ಆಗಲ್ಲ. ಇನ್ನೇನು ಸೀಕ್ರೆಟ್ ಹೇಳ್ಬೇಡ ಹಂಗೆ ಹೇಳಿರ್ತಾರೆ. ರಮ್ಯಾ ಹೇಳ್ಬೇಡ ಅಂದ್ಲು ಅಂತಾನು ಹೇಳಿರ್ತಾರೆ. ನಾನು ಬಿಡ್ತೀನಿ, ನಾನು ಅದು ಕೇಳ್ತೀನಿ. ಸೊ ಎಲ್ಲ ಅಲ್ಲಲ್ಲ ಏನೋ ಸೀಕ್ರೆಟ್ ಮೇಂಟೈನ್ ಮಾಡಲ್ಲ. ನಾನು ಹೇಳಿದ್ರೆ ಒಂದು ನಂಗೆ ಒಂದೊಂದು ಮಾಡ್ತೀನಿ. ಇವ್ರ ಫ್ರೆಂಡ್ಸ್ ಎಲ್ಲ ಕತೆಗಳು ಗೊತ್ತು ನನಗೆ, ಏನಾದ್ರು ಹೇಳಿದ್ದೀನ ಇಲ್ಲ, ಒಂದೊಂದು ಅಲ್ಲಲ್ಲೂ ಒಂದೊಂದು ಚೂರು ಚೂರು ಬಿಟ್ಟಿರ್ತಾರೆ. ಅವಾಗ ಮುಂಚೆ ಹೇಳ್ತಿದ್ದೆ, ಮನೇಲೆ ಇರ್ತಿದ್ನಲ್ಲ. ಇವಾಗ ನನಗೆ ಟೈಮ್ ಇಲ್ಲ, ಬಂದ್ರೆ ಈ ಥರ ಕಂಟೆಂಟು ಎಲ್ಲರೂ ಹೋಗೋದಾಗ್ಬಿಡುತ್ತೆ, ಅಷ್ಟು ಮಾತಾಡೋಕೆ ಟೈಮ್ ಸಿಗೋದ್ರೆ. ಮುಂಚೆ ಸ್ವಲ್ಪ ಮನೆ ಇದ್ದಾಗ ಅಮ್ಮನ ಹತ್ರ ಹೇಳ್ತಿದ್ರು, ಹಂಗೆ ಬಿಟ್ಟು ಹೊಡೆದು ಬಿಡೋರು. ಸೊ ಯರ್ ಕೀಪಿಂಗ್ ಸೀಕ್ರೆಟ್ ಕುಸುಮ. ಎಷ್ಟು ಇಟ್ಕೊಳ್ಳ ಬೇಡ ಇದು. ವಾಯ್ಸ್ ಮೋರ್ ಸೆನ್ಸಿಟಿವ್. ನಾನು ಒಂದೊಂದ್ಸಲ ನಂಗೆ ಬೇಗ ಅಳು ಬಂದ್ಬಿಡುತ್ತೆ, ತೋರ್ಸ್ಕೊಂಡ್ಬಿಡ್ತೀನಿ. ಕುಸುಮ ಅಳು ಬಂದು ತೋರ್ಸ್ಕೊಡಲ್ಲ. ಹಿಂಗೆ ಪಕ್ಕದ ಬೀಳ್ತಾ ಇರ್ತೀನಿ. ಜೋಶ್ ಅಂತ ಅಲ್ಲ, ಏನಾದ್ರು ಅಂದ್ಬಿಟ್ರೆ ಅಳ್ಕೊಂಡು ಪದ ಬೀಳ್ತಾರೆ. ಯಾರ ಹತ್ರನೂ ಅಳಲ್ಲ. ಇಯರ್ಫೋನಲ್ಲಿ ಜೋರಾಗಿ ಬಂದ ಏನಾದ್ರು ಸಿಂಡ್ರೆಲ್ಲಾ ಇಸ್ ಡೆಡ್ ನೋ ಅಂತ ಸಾಂಗ್ ಹಾಕೊಂಡು ಇಂಗ್ಲೀಷ್ ಸಾಂಗ್ ಜೋರಾಗಿ ಪಾಠ ಬೀಳ್ತಾ ಇರ್ತೀನಿ. ಇಲ್ಲ ಅಂದ್ರೆ ಬಟ್ ಅದು ಮಾತ್ರ ಅಲ್ಲ, ಯಾರು ಏನಾದ್ರು ನಾನು ಸ್ವಲ್ಪ ಬೇಗ ತೊಗೊಳ್ತೀನಿ, ಸ್ವಲ್ಪ ಜೋವೇನಾಗಿ ತೊಗೊಂಡ್ಬಿಡ್ತಾರೆ. ಏನಕ್ಕೂ ಗೊತ್ತಿಲ್ಲ, ಜೋವೇನಾಗಿ ತೊಗೊಂಡು ಹಾಕೊಂಡು ಹೇಳ್ತಾ ಇರ್ತಾರೆ. ನನಗದು ಏನೋ ಆಟ ಆದಂಗೆ ಹೋಗ್ತಾ ಇರುತ್ತೆ. ಸೆನ್ಸಿಟಿವ್ ಸ್ವಲ್ಪ. ಅಲ್ಲ ಹೆಂಗದು ಅಷ್ಟು ಮೆಚುರಿಟಿ ಗೊತ್ತಿಲ್ಲ. ನಾನು ಬೇಗ ಆಟ ಮೆಚುರಿಟಿನೋ ಕಾಮಿಡಿನೋ. ಕಾಮಿಡಿ. ಓಕೆ, ಇನ್ನ 2 questions. ಲಾಸ್ಟ್ ಬಟ್ 1 question ಇದು. Who's your parents' favorite? My mom's favorite is always my sister. ನೀವು ಆ ವಿಡಿಯೋ ನೋಡಿರ್ಬೇಕು, ಅದಕ್ಕಿಂತ ಮುಂಚೆ ಆಗ್ತೀಯಾಗೋ ಆಮೇಲೆ ಆಗ್ತೀವಿ ಗೊತ್ತಿಲ್ಲ. ಒಂದು ನಮ್ಮ ಮಮ್ಮಿ ಜೊತೆ ವಿಡಿಯೋ ಮಾಡಿದ್ವಿ, ಎಲ್ಲ ಹಿಂಗೆ ಹೇಳ್ಕೊಟ್ಬಿಟ್ಟವ್ರೆ. ಸೊ ಅದಕ್ಕೆ ನಾನೇ ಫೇವ್ರೆಟ್ ಕಿಡ್ಡು. ಬಟ್ ವಿಡಿಯೋ ಅಲ್ಲಿ ನನಗೆ ಫಸ್ಟು ನಮ್ಮ ದೊಡ್ಡ ಮಗಳು ಇಷ್ಟ, ಆಮೇಲೆ ಅದು ಅಲ್ಲ ಇಲ್ಲ ನಾನೇ ಇಷ್ಟ. ಫೈನಲ್ಲು ಒಳ್ಳೆ ಇಷ್ಟ. ಚಿಕ್ಕವಳಲ್ವ ಮನೇಲಿ, ಅದಕ್ಕೆ ಎಲ್ರಿಗೂ ಪೆಟ್ಟು ಆಯ್ತಂತ ಅವಳೆ. ಈಗ ನಾನು ಓಕೆ, ಫಾರ್ ದ ಫೈನಲ್ ಕ್ವಶನ್ ಫಾರ್ ದ ವಿಡಿಯೋ, ಲೆಟ್ಸ್ ಸಿ. ಎತ್ಕೊಂಡು ವಾಪಸ್ ಹಾಕ್ಬಿಟ್ಟಿಯೇ? ಪರ್ಪಲ್ ಎತ್ಕೊಂಡೆ, ಗ್ರೀನ್. ನಿಕ್ ನೇಮ್ ಫಾರ್ ಈಚ್ ಅದರ್. ನಾನು ಇವಳು ನಾನೇ ಹೇಳ್ತೀನಿ, ಇವಳು ಇವಾಗೆಲ್ಲ ಏನಂದ್ರೆ ಇಬ್ಬರು ದೂರ ಇದ್ದೀವಿ ಅಲ್ವಾ, ಒಂದು ತಿಂಗಳಲ್ಲಿ 2 ಸಲ ಸಿಗ್ತಾಳೆ ಅಷ್ಟೇ. ಒಂದು ತಿಂಗಳಲ್ಲಿ 2 ಸಲ ಅಥವಾ 3 ವೀಕ್ಸ್ ಒಂದ್ಸರಿ ಸಿಗೋ ಥರ ಆಗ್ಬಿಟ್ಟಿದೆ ಇವಾಗೆಲ್ಲ. ಸೊ ಡೈಲಿ ಬೇಸಿಸ್ ಮೇಲೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಯಾರು ಬೇಗ ಹೇಳ್ತೀವಿ ಆ ಥರ ಕಳಿಸ್ಕೊತೀವಿ. ನಾನು ಓಪನ್ ಮಾಡಿ, ಅಥವಾ ನಾನು ಇವಾಗ ಬೆಳಗ್ಗೆ ಕಾಲೇಜ್ಗೆ ಹೋದ್ಮೇಲೆ ಫ್ರೀ ಇದ್ರೆ ಕಳಿಸ್ತೀನಿ ಆ ಥರ. ಗುಡ್ ಮಾರ್ನಿಂಗ್ ಮಗು ಮಗು MAGU ಮಗುನೇ ಅವಳು ಕರಿಯಲ್ಲ, ಯಾವತ್ತೂ ಕರಿಯಲ್ಲ, ಬರೀ ಮೆಸೇಜ್. ಮಗು ಇವಳು ಅಮ್ಯ ಏನಕ್ಕೆ ಅಂದ್ರೆ ಆ ಕಡೆ ಮೂರನೇ ಮಗು ರಮ್ಯಾ ಅಂತ ಪ್ರೊನೌನ್ಸ್ ಮಾಡೋದು ಗೊತ್ತಾಗಲ್ಲ, ಅದಕ್ಕೆ ಅಮ್ಯ ಅಂತ ಇದ್ದ. ಸೊ ಅದಕ್ಕೆ ಅಮ್ಯಾನ ಇಟ್ಕೊಂಡಿದ್ದೀನಿ. ಇನ್ನೇನು ಇಲ್ಲ, ಇನ್ನೇನು ಕರಿಯಲ್ಲ, ಕುಸುಮ ಅಂತಾನೆ ಕರಿತೀನಿ. ರಮ್ಯಾಗೆ ಅಂತೆಲ್ಲ ಕರಿ, ಅದೇನು ಮಾಡೋಕ್ಕಾಗಲ್ಲ. ಫ್ಲೋ ಅಲ್ಲಿ ಎಲ್ರು ಮನೆ ತೆಗಿದ್ದೀನಿ ಹಂಗೆ ಅಂತ ಬಜಾರಿ ತಂಗಿ. ಸೊ ಇವತ್ತಿನ್ಗೆ ಅಷ್ಟೇ. 15 questions ಮುಗೀತು. 15 ಅನ್ಕೊಂಡ್ರೆ ಆಲ್ಮೋಸ್ಟ್ 16 questions ಆಗಿದೆ. ಅದು ಕೌಂಟ್ ಹೊಟ್ಟೋಯ್ತು, ಇಬ್ರು ಫ್ಲೋಲ್ ಮಾತಾಡ್ಕೊಂಡು ಹೋಗ್ಬಿಟ್ರಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಿಸ್ಟರ್ಸ್ ಟ್ಯಾಗ್ 15 questions ಅನ್ಕೊಂಡ್ರಿ, ಅದು ನೋಡ್ರೆ 16 questions ಆಗೋಯ್ತು, ಕೌಂಟ್ ಹೊಟ್ಟೋಯ್ತು. ಸೊ ಪರವಾಗಿಲ್ಲ ಇರಲಿ, ಇಬ್ರು ಮಾತಾಡ್ಕೊಂಡು. ಈ ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಯ್ತಾ? ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಪಾರ್ಟ್ 2 ನಾನೇ ವೇಟ್ ಮಾಡ್ತೀನಿ, ಯಾಕಂದ್ರೆ ಪಾರ್ಟ್ 2 ನನ್ನ ಚಾನಲಲ್ಲಿ ಬರುತ್ತೆ ಅದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೋಗಿ ಪಾರ್ಟ್ 2 ನೋಡಿ ನನ್ನ ಚಾನಲಲ್ಲಿ, ಇದ್ರದ್ದು ಕಂಟಿನ್ಯೂಷನ್ ಇರುತ್ತೆ. ಸೊ ಇನ್ನ ಅವಳದ್ರಲ್ಲಿ ಇನ್ನೊಂದು 12 questions ಬರುತ್ತೆ. ಸೊ ಇವತ್ತಿನ ವಿಡಿಯೋ ಅಷ್ಟೇ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನೂ ವಿಡಿಯೋ ನಮ್ಮ ಅಕ್ಕ ಜೊತೆ ಬೇಕಲ್ಲ ಒಂದ್ಸರಿ ಕಮೆಂಟ್ ಹಾಕಿದ್ರೆ ಲೈಕ್ ಮಾಡಿ. ಅಥವಾ ವ್ಯೂಸ್ ಜಾಸ್ತಿ ಬಂದ್ರೆ ನಾನು ಇನ್ನೊಂದು ಪಾರ್ಟ್ ಮಾಡ್ತೀನಿ. ಎಲ್ಲ ವ್ಯೂಸ್ಗಿಂತ ಜಾಸ್ತಿ ಬಂದರೆ, ಎಲ್ಲ ವಿಡಿಯೋಸ್ಗಿಂತ ಇದ್ರದ್ದು ವ್ಯೂಸ್ ಜಾಸ್ತಿ ಬಂದರೆ ಪಾರ್ಟ್ 2 ಅಲ್ಲ, ಇನ್ನೊಂದು ಡಿಫ್ರೆಂಟ್ ಚಾಲೆಂಜ್ ಏನಾದ್ರು. ಇವಳ ಜೊತೆ ಸ್ಪೈಸಿ ನೂಡಲ್ಸ್ ಚಾಲೆಂಜ್ ಮಾಡಬೇಕಾ? ನನಗಾಗೋದಿಲ್ಲ. ಇವಳ ಜೊತೆ ಮಾಡಲ್ಲ, ಅದಲ್ಲ ನನ್ನ ಜೊತೆ ಮಾಡ್ತೀನಿ. ಯಾಕಂದ್ರೆ ಇವಳು ಬಿಕ್ಲಿಸ್ಕೊಂಡು ಅಲ್ಲೇ ಬಿದ್ದೋಗಿರ್ತೀನಿ ನಾನು. ಸೊ ಸ್ಪೈಸ್ ಚಾನಲ್ ಮಾಡಿ ಬೇರೆ ಏನಾದ್ರು ಚಾಲೆಂಜ್ ಮಾಡೋಣ, ಏನಾದ್ರು ಹೇಳಿ. ಏನಾದ್ರು ಲಾಂಗ್ ಟ್ರೂತ್ ಅಂಡ್ ಡೇರ್ ಥರ ಡ್ರಿಂಕ್ ಬರುತ್ತೆ, ನಾವು ಅದನ್ನ ನೋಡಿದ್ದೀವಿ. ಆ ಥರದ್ದೆಲ್ಲ ಮಾಡ್ಬೋದು ಸಿಸ್ಟರ್ಸ್. ಸೊ ಸಿಸ್ಟರ್ ವಿಡಿಯೋ ಚೆನ್ನಾಗಿ ಓಡಿದ್ರೆ ಮಾತ್ರ ವಿ ವಿಲ್ ಟೇಕ್ ದಟ್ ದ ನೆಕ್ಸ್ಟ್ ಸ್ಟೆಪ್. ಸೊ ಈ ಥರದ್ದು ಪಾರ್ಟ್ 2 ನಮ್ಮ ಚಾನಲ್ ಬರುತ್ತೆ. ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬಾಯ್.